ನಮಸ್ಕಾರ ಸ್ನೇಹಿತರೆ, ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡು ಸ್ನೇಹಿತರೆ. ಎಲ್ರಿಗೂ ಮಿಸ್ಟರ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಫೆಬ್ರವರಿ 14ರ ನಂತರ ಈ ಸಿಂಹರಾಶಿಯವರ ಭವಿಷ್ಯ ಹೇಗಿರಲಿದೆ, ಈ ಸಿಂಹರಾಶಿಯವರಿಗೆ ಈ ತಿಂಗಳು ಉಂಟಾಗ್ತಿರುವಂತಹ ಗ್ರಹ ಸಂಚಾರಗಳು ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ನಿಮ್ಮ ವೃತ್ತಿ ಜೀವನದಲ್ಲಿ ಲಾಭವನ್ನು ಕಾಣಲಿದ್ದೀರಿಯಾ, ಹಾಗೆ ಬಡ್ತಿಯೂ ಕೂಡ ಸಿಗಲಿದೆಯಾ, ನಿಮ್ಮ ವ್ಯವಹಾರ ಹೇಗಿರಲಿದೆ, ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ದಿನಗಳು ಹೇಗಿರಲಿದೆ, ಹಾಗೆಯೇ ವ್ಯಾಪಾರದಲ್ಲಿ ಲಾಭ ಇರಲಿದೆಯಾ, ಹಣಕಾಸಿನ ವಿಚಾರದಲ್ಲಿ ಏನೆಲ್ಲ ಧನಲಾಭವನ್ನು ಕಾಣಲಿದ್ದೀರಿ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಅದರಿಂದ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟಾಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಇನ್ನು ಈ ಫೆಬ್ರವರಿ 14ರ ನಂತರ ಈ ಸಿಂಹರಾಶಿಯವರ ಭವಿಷ್ಯ ಹೇಗಿರಲಿದೆ ಅನ್ನೋದನ್ನ ತಿಳ್ಕೊಳ್ಳೋಕ್ಕೂ ಮುಂಚೆ ಫೆಬ್ರವರಿ ತಿಂಗಳು ಹೇಗಿರಲಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಬರೋಣ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ಫೆಬ್ರವರಿ ತಿಂಗಳಲ್ಲಿ ಸಂಬಂಧಗಳಲ್ಲಿ ಏರಿಳಿತ ಮತ್ತು ಭರ್ಜರಿ ಧನಲಾಭವನ್ನು ಕಾಣುವಂತಹ ತಿಂಗಳು ಅಂತಲೇ ಹೇಳ್ಬೋದು. ಈ ಸಿಂಹರಾಶಿಯವರಿಗೆ ಈ ತಿಂಗಳಿನಲ್ಲಿ ಒಂದು ವಿಶಿಷ್ಟವಾದಂತಹ ತಿಂಗಳಾಗಿದ್ದು, ಒಂದು ಕಡೆ 11ನೇ ಮನೆಯಲ್ಲಿರುವಂತಹ ಗುರು ಅತ್ಯುತ್ತಮವಾದಂತಹ ಆರ್ಥಿಕ ಧನಲಾಭವನ್ನು ನೀಡಿದರೆ, ಸಾಮಾಜಿಕ ಯಶಸ್ಸು ಮತ್ತು ಮಹತ್ವಾಕಾಂಕ್ಷೆಯ ಈಡೇರಿಕೆಯ ಭರವಸೆಯನ್ನು ಕೂಡ ನೀಡ್ತಾ ಬರ್ತಾರೆ. ನಿಮ್ಮ ಜನಸಂಪರ್ಕವೇ ಈ ತಿಂಗಳು ನಿಮಗೆ ದೊಡ್ಡ ಆಸ್ತಿ ಅಂತಲೇ ಹೇಳ್ಬೋದು. ಮತ್ತೊಂದೆಡೆ ನಿಮ್ಮ 7ನೇ ಮನೆಯಲ್ಲಿ ಗ್ರಹಗಳ ದೊಡ್ಡ ಸಮಾಗಮವೇ ನಡೀತಿದೆ ಅಂತಲೇ ಹೇಳ್ಬೋದು. ನಿಮ್ಮ ರಾಶಿ ಅಧಿಪತಿ ಸೂರ್ಯನು ರಾಹು ಮತ್ತು ಮಂಗಳನೊಂದಿಗೆ ಸೇರುತ್ತಿರುವುದರಿಂದ ವೈಯಕ್ತಿಕ ಜೀವನ ಮತ್ತು ದಾಂಪತ್ಯದ ಮೇಲೆ ಹೆಚ್ಚಿನ ಪ್ರಭಾವವು ಬೀರ್ತಾ ಹೋಗ್ತದೆ. ನಿಮ್ಮ ಸಹಜವಾದಂತಹ ನಾಯಕತ್ವ ಮತ್ತು ಅಹಂಕಾರದ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು ಈ ಸಿಂಹರಾಶಿಯವರಿಗೆ ಮುಖ್ಯವಾದಂತಹ ಸವಾಲು ಈ ಫೆಬ್ರವರಿ ತಿಂಗಳಿನಲ್ಲಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ಸಿಂಹರಾಶಿಯವರಿಗೆ ಈ ಫೆಬ್ರವರಿ ತಿಂಗಳಿನಲ್ಲಿ ಇರುವಂತಹ ಗ್ರಹ ಸಂಚಾರಗಳು ಹೇಗಿರಲಿದೆ, ಪ್ರಮುಖ ಗ್ರಹ ಸಂಚಾರ ಅನ್ನೋದನ್ನ ತಿಳ್ಕೊಳ್ತಾ ಬರೋಣ. ಹೌದು ಸ್ನೇಹಿತರೆ, ಮೊದಲನೇದಾಗಿ ಮಂಗಳ ಗ್ರಹದ ವಿಚಾರಕ್ಕೆ ಬಂದ್ಬಿಡೋಣ. ನಿಮ್ಮ ಯೋಗಕಾರಕನಾದಂತಹ ಮಂಗಳನು 6ನೇ ಮನೆಯಿಂದ 7ನೇ ಮನೆಗೆ ಹೋಗುವ ಕಾರಣ ವಿರೋಧಿಗಳ ಮರ್ದನ ನಂತರ ಸಂಗಾತಿಯೊಂದಿಗೆ ಕಲಹ ಉಂಟಾಗುವಂತಹ ಚಾನ್ಸಸ್ ಈ ಕ್ಷೇತ್ರಗಳಲ್ಲಿ ಪ್ರಭಾವವನ್ನು ಮಂಗಳನು ಬೀರಲಿದ್ದಾನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ 7ನೇ ಮನೆಯ ಕುಂಭರಾಶಿಯಲ್ಲಿ ಬುಧನು ಇದ್ದು ವ್ಯಾಪಾರ, ಮಾರುಕಟ್ಟೆ ಮತ್ತು ವಾಣಿಜ್ಯ ಕ್ಷೇತ್ರಗಳಲ್ಲಿ ಸಾಕಷ್ಟು ಪ್ರಭಾವವನ್ನು ಬುಧನು ಬೀರಲಿದ್ದಾನೆ. ಇನ್ನು ಕೇತು ಗ್ರಹದ ವಿಚಾರಕ್ಕೆ ಬರೋದಾದರೆ 1ನೇ ಮನೆಯ ಸಿಂಹರಾಶಿಯಲ್ಲಿ ಕೇತು ಇರಲಿದ್ದು, ಅಂದರೆ ನಿಮ್ಮ ಮನೆಯ ಮೊದಲನೇ ಸ್ಥಾನದಲ್ಲಿ ಇರೋ ಕಾರಣ ಆತ್ಮಸಂದೇಹ ಮತ್ತು ವೈರಾಗ್ಯ ರೀತಿಯ ಮನೋಭಾವನೆಗಳು ನಿಮ್ಮಲ್ಲಿ ಉಂಟಾಗ್ಬೋದು ಸ್ನೇಹಿತರೆ. ಇನ್ನು ಗುರು ಗ್ರಹದ ವಿಚಾರಕ್ಕೆ ಬರೋದಾದರೆ 11ನೇ ಮನೆಯ ಮಿಥುನ ರಾಶಿಯಲ್ಲಿ ಗುರು ಇರಲಿದ್ದು ಬೃಹತ್ ಆದಾಯ ಮತ್ತು ಜನಸಂಪರ್ಕ ಹೆಚ್ಚಾಗಲಿದೆ ಅಂತಲೇ ಹೇಳ್ಬೋದು. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ರಾಶಿ ಅಧಿಪತಿ ಸೂರ್ಯನು 6ನೇ ಮನೆಯಿಂದ 7ನೇ ಮನೆಗೆ ಪ್ರವೇಶವನ್ನು ಮಾಡುವ ಕಾರಣ ಶತ್ರುಗಳ ಮೇಲೆ ಜಯ, ನಂತರ ಸಂಬಂಧಗಳಲ್ಲಿ ಅಹಂಕಾರ ಉಂಟಾಗುವಂತಹ ಚಾನ್ಸಸ್ ಇರಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ಫೆಬ್ರವರಿ 14ರ ನಂತರ ಈ ಸಿಂಹ ರಾಶಿಯವರ ವೃತ್ತಿ ಮತ್ತು ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣುತ್ತದೆ ಅನ್ನೋದ್ರ ವಿಚಾರಕ್ಕೆ ಬರೋದಾದರೆ, ಈ ತಿಂಗಳ ಮೊದಲ ವಾರದಲ್ಲೇ ಸ್ಪರ್ಧೆಗಳನ್ನು ಎದುರಿಸಲು ಬಹಳ ಅದ್ಭುತವಾದಂತಹ ತಿಂಗಳು ಅಂತಲೇ ಹೇಳ್ಬೋದು. 6ನೇ ಮನೆಯಲ್ಲಿ ಮಂಗಳ ಹುಚ್ಚನಾಗಿರೋ ಕಾರಣ ಸೂರ್ಯನು ಅಲ್ಲಿ ಕೂಡ ಇರೋದರಿಂದ ಕೆಲಸದ ಸ್ಥಳದಲ್ಲಿ ನಿಮ್ಮ ವಿರೋಧಿಗಳನ್ನು ಸುಲಭವಾಗಿ ಸೋಲಿಸ್ತಾ ಹೋಗ್ತೀರಿ ಸ್ನೇಹಿತರೆ. ಅದರಲ್ಲೂ ಈ ಫೆಬ್ರವರಿ 14ರ ನಂತರ ಕಾನೂನು ಹೋರಾಟಗಳಲ್ಲಿ ಜಯ ನಿಮ್ಮದಾಗಲಿದೆ. ಸಾಲದ ಹೊರೆ ಇಳಿಕೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ದೊರೆಯುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿರಲಿದೆ ಸ್ನೇಹಿತರೆ. ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಅತ್ಯಂತ ಶಕ್ತಿಯುತವಾಗಿ ಕಾಣಿಸ್ಕೊಳ್ತಾ ಹೋಗ್ತೀರಿ. ಗ್ರಹಗಳು 7ನೇ ಮನೆಗೆ ಅಂದರೆ ವ್ಯಾಪಾರ, ಪಾಲುದಾರಿಕೆ ಸೇರಿದಂತೆ ಸಹಭಾಗಿತ್ವದ ಮೇಲೆ ಗಮನವನ್ನು ಹರಿಸಬೇಕಾದಂತಹ ಪ್ರಭಾವವನ್ನು ಬೀರ್ಬೋದು. ಆದ್ದರಿಂದ ಇದರಲ್ಲಿ ಸ್ವಲ್ಪ ಜಾಗರೂಕರಾಗಿ ಇರಬೇಕಾದಂತಹ ಸಮಯವಾಗಿರ್ತದೆ. ಈ ರಾಶಿಯವರು 11ನೇ ಮನೆಯಲ್ಲಿ ಗುರು ಲಾಭದಾಯಕ ಒಪ್ಪಂದಗಳನ್ನು ತಂದರೂ ಕೂಡ 7ನೇ ಮನೆಯಲ್ಲಿರುವಂತಹ ರಾಹು ಮಂಗಳನ ಪ್ರಭಾವವು ನಂಬಿಕೆಗೆ ಅರ್ಹರಲ್ಲದ ಪಾಲುದಾರರನ್ನು ತರಬಹುದು. ಅದರಿಂದ ಬಹಳ ಎಚ್ಚರಿಕೆಯಿಂದ ಇರಿ. ಫೆಬ್ರವರಿ 20ರ ನಂತರ ಯಾವುದೇ ಹೊಸ ಒಪ್ಪಂದಕ್ಕೆ ಕೈ ಹಾಕಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಅಂದರೆ ಸಹಿ ಹಾಕುವ ಮೊದಲು ಬಹಳ ಎಚ್ಚರಿಕೆಯಿಂದ ಇರಿ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಆರ್ಥಿಕತೆ ಮತ್ತು ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ
ಈ ಫೆಬ್ರವರಿ ತಿಂಗಳು ಆರ್ಥಿಕವಾಗಿ ಅತ್ಯುತ್ತಮವಾದಂತಹ ತಿಂಗಳೇ ಆಗಿತ್ತು. 11ನೇ ಮನೆಯಲ್ಲಿರುವಂತಹ ಗುರು ಭರ್ಜರಿ ಧನಲಾಭವನ್ನು ತಂದುಕೊಡಲಿದ್ರೆ, ಮುಖ್ಯ ವ್ಯಕ್ತಿಯ ಜೊತೆಗೆ ಉಪಕಸಬುಗಳಿಂದ ಆದಾಯವು ಕೂಡ ಹರಿದು ಬರಲಿದೆ. ಸ್ನೇಹಿತರು ಅಥವಾ ಹಿರಿಯ ಒಡ ಹುಟ್ಟಿದವರಿಂದ ಧನ ಸಹಾಯ ಅಥವಾ ಹೊಸ ಹೊಸ ಅವಕಾಶಗಳು ಕೂಡ ದೊರೆಯಲಿದೆ. ಅದಾದ ನಂತರವೂ 8ನೇ ಮನೆಯಲ್ಲಿ ಶನಿಯು ತೆರಿಗೆ, ವಿಮೆ ಅಥವಾ ಅನಿರೀಕ್ಷಿತ ಖರ್ಚುಗಳ ಬಗ್ಗೆ ಎಚ್ಚರಿಕೆಯನ್ನು ನೀಡ್ತಾನೆ. ಆದಾಯವು ಕೂಡ ಬಹಳ ಚೆನ್ನಾಗಿದೆ. ಅತಿಯಾದಂತಹ ಖರ್ಚನ್ನು ಮಾಡಲಿಕ್ಕೆ ಹೋಗಬೇಡಿ. 7ನೇ ಮನೆಯ ಪ್ರಭಾವದಿಂದ ಸಂಗಾತಿಗಾಗಿ ಅಥವಾ ಸಾಮಾಜಿಕ ಸಮಾರಂಭಗಳಿಗಾಗಿ ಹೆಚ್ಚಿನ ಹಣ ವ್ಯರ್ಥವಹಿಸುವಂತಹ ಚಾನ್ಸಸ್ ಇರಲಿದೆ. ಅದರಿಂದ ಬಹಳ ಉಳಿತಾಯದ ಕಡೆ ಗಮನವನ್ನು ಈ ರಾಶಿಯವರು ಕೊಡಬೇಕಾಗಿರ್ತದೆ ಸ್ನೇಹಿತರೆ. ಇನ್ನು ಈ ಸಿಂಹ ರಾಶಿಯವರ ಆರೋಗ್ಯ ಮತ್ತು ಕ್ಷೇಮದ ವಿಚಾರಕ್ಕೆ ನೋಡ್ತಾ ಬರೋದಾದರೆ, ಈ ಫೆಬ್ರವರಿ 14ರ ನಂತರ ಈ ರಾಶಿಯವರು ಸಾಕಷ್ಟು ಬದಲಾವಣೆಗಳನ್ನು ಕಂಡಿರ್ತೀರಿ ಸ್ನೇಹಿತರೆ. ಅದರಲ್ಲೂ ಈ ತಿಂಗಳಿನಲ್ಲಿ ಮಿಶ್ರ ಫಲಿತಾಂಶಗಳನ್ನು ನಿಮ್ಮ ಆರೋಗ್ಯದ ವಿಚಾರದ ಮೇಲೆ ಕಂಡಿರ್ತೀರಿ. ಲಗ್ನದಲ್ಲಿರುವಂತಹ ಕೇತು ಒಂದು ರೀತಿಯ ವೈರಾಗ್ಯ, ಮಾನಸಿಕ ಗೊಂದಲ ಅಥವಾ ಅಸ್ಪಷ್ಟ ಆಯಾಸವನ್ನು ಉಂಟು ಮಾಡಬಹುದು. ನೀವು ದೈಹಿಕವಾಗಿ ಇದ್ದರೂ ಮಾನಸಿಕವಾಗಿ ಎಲ್ಲೋ ಇದ್ದೀರಿ ಎಂಬ ಭಾವನೆ ನಿಮಗೆ ಬಹಳಷ್ಟು ಕಾಡಬಹುದು. 8ನೇ ಮನೆಯ ಶನಿ ಪ್ರಭಾವದಿಂದಾಗಿ ಹಳೆಯ ಮೂಳೆ ಅಥವಾ ಹಲ್ಲುಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ನಿಮಗೆ ಬಹಳ ಮರುಕಳಿಸ್ಬೋದು ಸ್ನೇಹಿತರೆ. ಅದರಲ್ಲೂ ಈ 2ನೇ ವಾರದಲ್ಲಿ ನಿಮ್ಮ ರಾಶಿಯಾಧಿಪತಿಯಾದಂತಹ ಸೂರ್ಯನು ರಾಹುವನ್ನು ಎದುರಿಸೋದರಿಂದ ಉಷ್ಣದ ಸಮಸ್ಯೆಗಳು, ರಕ್ತದೊತ್ತಡ ಅಥವಾ ತಲೆನೋವು ಕೂಡ ಕಾಣಿಸಿಕೊಳ್ಬೋದು. ಕೋಪವನ್ನು ನಿಯಂತ್ರಿಸಿಕೊಳ್ಳುವುದು ಈ ತಿಂಗಳು ನಿಮ್ಮ ಆರೋಗ್ಯಕ್ಕೆ ಬಹಳ ಮುಖ್ಯ ಅಂತಲೇ ಹೇಳ್ಬೋದು. ಅತಿಯಾದ ಒತ್ತಡವು ದೈಹಿಕ ಕಾಯಿಲೆಗೆ ನೇರ ಕಾರಣವಾಗ್ತಾ ಹೋಗ್ತದೆ. ಅದರಿಂದ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ. ನಿಮ್ಮ ದೈನಂದಿನ ಜೀವನದಲ್ಲಿ ವ್ಯಾಯಾಮ ಮತ್ತು ಧ್ಯಾನವನ್ನು ಮಾಡೋದ್ರಿಂದ ನಿಮ್ಮ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿ ವೃದ್ಧಿಯಾಗಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ಸಿಂಹ ರಾಶಿಯವರ ಕುಟುಂಬ ಮತ್ತು ಸಂಬಂಧ ವಿಚಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ರಿ ಅನ್ನೋದ್ರ ವಿಚಾರಕ್ಕೆ ಬರೋದಾದರೆ, ಸಪ್ತಮ ಭಾವವು ಗ್ರಹಗಳ ದಾಳಿಗೆ ಒಣಗಾದಂತೆ ಈ ತಿಂಗಳಿನಲ್ಲಿ ನಿಮಗೆ ಭಾವಿಸಬಹುದು ಸ್ನೇಹಿತರೆ. ಅವಿವಾಹಿತರಿಗೆ ಹಠಾತ್ ಪ್ರೇಮ ಸಂಬಂಧಗಳು ಏರ್ಪಡಬಹುದು. ಆದರೆ ಇದು ಸ್ವಲ್ಪ ಅಸ್ಥಿರವಾಗಿರುವಂತಹ ಸಾಧ್ಯತೆ ಈ ತಿಂಗಳಿನಲ್ಲಿ ಗೋಚರಿಸಲಿದೆ. ನೀವು ವಿಭಿನ್ನ ಹಿನ್ನೆಲೆಯ ವ್ಯಕ್ತಿಗಳ ಕಡೆಗೆ ಆಕರ್ಷಿತರಾಗ್ಬೋದು. ಅದರಲ್ಲೂ ವಿವಾಹಿತರಿಗೆ ಇದು ಪರೀಕ್ಷೆಯ ಸಮಯ ಅಂತಲೇ ಹೇಳ್ಬೋದು. ಸೂರ್ಯ, ಮಂಗಳ, ರಾಹು ಒಂದೇ ಮನೆಯಲ್ಲಿ ಇರುವುದರಿಂದ ಸ್ಫೋಟಕ ವಾಗ್ವಾದಗಳು ನಡೆಯಬಹುದು ಸ್ನೇಹಿತರೆ. ಸಂಗಾತಿಯು ಬಂಡಾಯವೆದ್ದಂತೆ ಅಥವಾ ಹೆಚ್ಚಿನ ಸ್ವಾತಂತ್ರ್ಯವನ್ನು ಬಯಸದಂತೆ ನಿಮಗೆ ಅನಿಸ್ಬೋದು ಸ್ನೇಹಿತರೆ. ಅದರಲ್ಲೂ ಈ ಸಿಂಹರಾಶಿಯವರಾದ ನೀವು ನಿಮ್ಮ ಹೆಮ್ಮೆಯನ್ನು ಬದುಕಿಟ್ಟು ಶಾಂತವಾಗಿರುವುದು ಕೂಡ ಬಹಳ ಮುಖ್ಯ. ಗುರುವು 7ನೇ ಮನೆಯನ್ನು ನೋಡೋ ಕಾರಣ ನೀವು ವಿವೇಚನೆಯಿಂದ ವರ್ತಿಸಿದ್ರೆ ಸಮಸ್ಯೆಗಳು ಈ ರಾಶಿಯವರಿಗೆ ಬಗೆಹರಲಿದೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ಬೋದಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ಸಿಂಹ ರಾಶಿಯವರ ಶೈಕ್ಷಣಿಕ ಜೀವನ ಹೇಗಿರಲಿದೆ ಅನ್ನೋದ್ರ ವಿಚಾರಕ್ಕೆ ಬರೋದಾದರೆ, ಈ ಫೆಬ್ರವರಿ 14ರ ನಂತರ ವಿದ್ಯಾರ್ಥಿಗಳಿಗೆ 5ನೇ ಮನೆಯ ಮೇಲೆ ಗುರುವಿನ ದೃಷ್ಟಿ ಇರುವುದರಿಂದ ಬಹಳ ವಿದ್ಯಾಭ್ಯಾಸಕ್ಕೆ ಅನುಕೂಲಕರವಾಗಿರಲಿದೆ. ಅದರಲ್ಲೂ ನಿಮ್ಮ ಬುದ್ಧಿಶಕ್ತಿಯು ಕೂಡ ಬಹಳ ಚುರುಕಾಗಿರಲಿದೆ ಮತ್ತು ಹೊಸ ವಿಷಯಗಳನ್ನು ಕಲಿಯಲು ಆಸಕ್ತಿಯನ್ನು ಕೂಡ ನೀವು ತೋರ್ತಾ ಹೋಗ್ತೀರಿ. ಆದರೆ ಸಾಮಾಜಿಕ ವಲಯ ಮತ್ತು ಸ್ನೇಹ ಬಳಗವು ನಿಮ್ಮನ್ನು ಓದಿನಿಂದ ದೂರ ತಳ್ಳಬಹುದು. ಕಚೇರಿ ಅಥವಾ ಕಾಲೇಜು ಕಾರ್ಯಕ್ರಮಗಳಲ್ಲಿ ಅತಿಯಾಗಿ ತೊಡಗಿಸಿಕೊಳ್ಳುವುದರಿಂದ ಅಧ್ಯಯನದ ಮೇಲೆ ನಿಮ್ಮ ಪರಿಣಾಮವು ಕೂಡ ಕಡಿಮೆ ಆಗ್ಬೋದು ಸ್ನೇಹಿತರೆ. ಆದ್ದರಿಂದ ಓದಿನ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಾ ಬನ್ನಿ. ಲಗ್ನದಲ್ಲಿ ಕೇತುವು ನಿಮ್ಮ ಗುರಿಯ ಬಗ್ಗೆ ಆಗಾಗ ಗೊಂದಲವನ್ನು ಮೂಡಿಸೋ ಕಾರಣ ಬಹಳ ಎಚ್ಚರಿಕೆಯಿಂದ ಇರುವುದು ಕೂಡ ಈ ಟೈಮ್ನಲ್ಲಿ ಬಹಳ ಮುಖ್ಯವಾಗಿರಲಿದೆ. ಅದರಲ್ಲೂ ನಿಯಮಿತವಾದಂತಹ ವೇಳಾಪಟ್ಟಿಯನ್ನು ಅನುಸರಿಸುವುದು ನಿಮ್ಮ ಯಶಸ್ಸಿನ ಗುಟ್ಟು ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಹಾಗೆ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರುತ್ತೆ ಸ್ನೇಹಿತರೆ. ಹಾಗಾದರೆ ಈ ಫೆಬ್ರವರಿ 14ರ ನಂತರ ಈ ರಾಶಿಯವರು ಮಾಡಬೇಕಾಗಿರುವಂತಹ ವೈದಿಕ ಪರಿಹಾರಗಳನ್ನು ತಿಳ್ಕೊಳ್ತಾ ಬರೋಣ ಸ್ನೇಹಿತರೆ. ಸಂಬಂಧಗಳಲ್ಲಿ ಉದ್ವೇಗವನ್ನು ಕಡಿಮೆ ಮಾಡಲು ಮತ್ತು ಆರೋಗ್ಯವನ್ನು ಕಾಪಾಡಲು ಈ ಸಿಂಹ ರಾಶಿಯವರು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಮಾಡ್ತಾ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ, ಲಗ್ನದಲ್ಲಿ ಕೇತು ಇರುವ ಕಾರಣ ಕೇತುವಿನಿಂದ ಉಂಟಾಗ್ತಿರುವಂತಹ ಗೊಂದಲವನ್ನು ನಿವಾರಿಸಲು ಗಣೇಶನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಸ್ನೇಹಿತರೆ. ಓಂ ಗಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನು ಜಪಿಸೋದ್ರಿಂದ ಇದು ನಿಮ್ಮ ಅಡೆತಡೆಗಳನ್ನು ನಿವಾರಿಸಲಿದೆ. ಆ ವಿಘ್ನ ವಿನಾಯಕನ ಅನುಗ್ರಹವೂ ಕೂಡ ನಿಮಗೆ ಸಿಗಲಿದೆ ಸ್ನೇಹಿತರೆ. ಹಾಗೆ ನಿಮ್ಮ ದಾಂಪತ್ಯದಲ್ಲಿ ಶಾಂತಿ ನೆಲೆಸಲು ಮನೆಯಲ್ಲಿ ಕಲಹಗಳು ಕೂಡ ಆಗ್ತಿದ್ರೆ ಪ್ರತಿ ಶುಕ್ರವಾರದಂದು ದೇವಸ್ಥಾನಕ್ಕೆ ಸಿಹಿ ಪದಾರ್ಥಗಳನ್ನು ಅರ್ಪಿಸಿ ಸಂಗಾತಿಯ ಪ್ರಚೋದನೆಗೆ ತಕ್ಕಂತೆ ಪ್ರತಿಕ್ರಿಯೆಯನ್ನು ನೀವು ನೀಡಬೇಡಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು
ಈ ಟೈಮ್ನಲ್ಲಿ ರಾಹು ಮತ್ತು ಶನಿಯ ಪ್ರಭಾವ ಹೆಚ್ಚಿರೋ ಕಾರಣ ಮುಖ್ಯ ಕೆಲಸಗಳಿಗೆ ಹೋಗುವಾಗ ನೀಲಿ ಅಥವಾ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬೇಡಿ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರು, ನಿಮ್ಮ ರಾಶಿ ಅಧಿಪತಿಯಾದಂತಹ ಸೂರ್ಯನು ಈ ತಿಂಗಳು ಸ್ವಲ್ಪ ಬಲಹೀನವಾಗಿ ಇರುವುದರಿಂದ ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ಸೂರ್ಯ ನಮಸ್ಕಾರವನ್ನು ಮಾಡಿ ಸೂರ್ಯನಿಗೆ ನೀರನ್ನು ಆರ್ಘ್ಯದ ರೂಪದಲ್ಲಿ ಅರ್ಪಿಸೋದ್ರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ಬೋದಾಗಿದೆ ಸ್ನೇಹಿತರೆ. ಹಾಗೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸೋದ್ರಿಂದ ಆ ಲಕ್ಷ್ಮೀ ದೇವಿಯ ಕೃಪೆಗೆ ನೀವು ಪಾತ್ರರಾಗ್ತೀರಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಸೂರ್ಯದೇವಾಯ ನಮಃ, ಓಂ ಗಣೇಶಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಗುರುದೇವ ಲಕ್ಷ್ಮೀನಾರಾಯಣ, ಸೂರ್ಯದೇವ, ಗಣೇಶ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ಆ ಶನಿದೇವರ ಕೃಪೆಯೂ ಕೂಡ ನಿಮ್ಮ ಮೇಲೆ ಇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.